ವಾಟರ್ ಪಂಪ್ ಫುಲಿ ಹೆಂಗ್ ಕಟ್ ಆಗ್ಬಿಟ್ಟೈತಿ ನೋಡ್ರಿ. ಜಸ್ಟ್ ಮಿಸ್ ಆಯ್ತು ನೋಡ್ರಿ. ಇಲ್ಲ ಟ್ಯಾಕಿನೇ ಡ್ಯಾಮೇಜ್ ಆಗಿಬಿಡುದ್ರಿ. ನಮಸ್ಕಾರಪ್ಪ ನಮ್ ಕರ್ನಾಟಕ ಮಂದಿಗೆ. ನಾನ್ ನಿಮ್ ಬ್ರದರ್ ಮೆಕ್ಯಾನಿಕ್ ಮಂಜೂರಿ. ಇವತ್ತಿನ ಲಾಗ್ ಶುರು ಮಾಡ್ಬಿಡೋಣ ಅಂತ ಬರ್ರಿ. ಒಂದ್ HMT ಟ್ರ್ಯಾಕ್ಟರ್ ವಾಟರ್ ಪಂಪ್ ಫುಲಿ ಕಡ್ಯಾಕ್ ಆಗ್ಬಿಟ್ಟೈತ್ರಿ. ಕಡ್ಯಾಕಂತೂ ಹೆಂಗ್ ಆಗ್ಯಾಡತೈತಿ ನೋಡ್ರಿ. ಫುಲಿನ್ ವಾಟರ್ ಬಾಡಿ ಅಂತೂ ಕಡ್ಯಾಕ್ ತೆಗೆದ್ಬಿಟ್ಟೆ ನೋಡ್ರಿ. ಇದ ವಾಟರ್ ಬಾಡಿದ ಫುಲಿ ಕುಂದ್ರು ಚಕ್ನಟ್ ಥ್ರೆಡಿಂಗ್ ಹೋಗ್ಬಿಟ್ಟೈತಿ. ಅದ್ರ ಸಂಬಂಧ ವಾಟರ್ ಪಂಪ್ ಫುಲಿ ಕಡ್ಯಾಕ್ ಆಗ್ಬಿಟ್ಟೈತಿ ನೋಡ್ರಿ. ಟ್ಯಾಕಿ ಅಂತೂ ಏನು ಡ್ಯಾಮೇಜ್ ಆಗಿಲ್ರಿ. ಟ್ಯಾಕಿ ಓಕೆ ಐತ್ರಿ. ಇನ್ನು ಹೊಸ ವಾಟರ್ ಪಂಪ್ ತರಿಸ್ಬಿಟ್ಟೆ ನೋಡ್ರಿ. ಸಾರ್ಕ ಕಂಪ್ನಿದ ಹಿಂಗಿದ್ದು ಫುಲಿ ಕಡ್ಯಾಕ್ ಆಗ್ಬಿಟ್ಟೈತಿ ನೋಡ್ರಿ. ಅದ ಚಕ್ನಟ್ ಥ್ರೆಡಿಂಗ್ ಹೋಗ್ಯಾಸ. ಇದಂತೂ ಇನ್ ಫುಲ್ ರೆಡಿ ಐತ್ರಿ. ಇದಕ್ಕ ಫ್ಯಾನ್ ಗಿನ್ ಫಿಟ್ ಮಾಡಿ ಇನ್ನು ಫಿಟ್ ಮಾಡ್ಬಿಡೋಣ ಅಂತ್ರಿ. ವಾಟರ್ ಪಂಪ್ ಅಂತೂ ಫುಲ್ ರೆಡಿ ಆಗೈತ್ರಿ. ಇನ್ನು ವಾಟರ್ ಪಂಪ್ ಅಂತೂ ಫಿಟ್ ಮಾಡ್ಬಿಟ್ಟೆ ನೋಡ್ರಿ. ಫ್ಯಾನ್ ಬೆಲ್ಟ್ ಒಂದು ಫಿಟ್ ಮಾಡೋದೈತ್ ನೋಡ್ರಿ. ಫ್ಯಾನ್ ಬೆಲ್ಟ್ ಫಿಟ್ ಆಗ್ಬಿಟ್ಟೈತಿ ನೋಡ್ರಿ. ಇನ್ನ ಇಂಜನ್ ಚಲೋ ಮಾಡಿ ಚೆಕ್ ಮಾಡತ್ತಿ ನೋಡ್ರಿ. ಈಗಂತೂ ಈ ಗಾಡಿ ಕೆಲಸ ಓಕೆ ಆಗ್ಬಿಡ್ತು ನೋಡ್ರಿ. ಇನ್ನೊಂದ್ HMT 35 ಟ್ರ್ಯಾಕ್ಟರ್ ರೇಡಿಯೇಟರ್ ಕಡ್ಯಾಕ್ ತೆಗಿದೈತ್ರಿ. ರೇಡಿಯೇಟರ್ ಅಂತೂ ಕಡ್ಯಾಕ್ ತೆಗೆದು ಕೊಟ್ಬಿಟ್ಟೆ ನೋಡ್ರಿ. ಇದು ಬಾಟಮ್ ಪೈಪ್ ಡ್ಯಾಮೇಜ್ ಆಗೈತ್ರಿ. ಅದ್ರ ಸಂಬಂಧ ನೀರ್ ಲೀಕೇಜ್ ಅಂತಿತ್ರಿ. ಇನ್ನೊಂದ್ HMT ಟ್ರ್ಯಾಕ್ಟರ್ ಬಂದೈತ್ರಿ. ಇದು ಸ್ಟೀರಿಂಗ್ ಪ್ಯಾಕಿಂಗ್ ಕಟ್ ಆಗ್ಬಿಟ್ಟೈತ್ರಿ. ಪ್ಯಾಕಿಂಗ್ ಕಟ್ ಆಗಿ ಆಯಿಲ್ ಹೆಂಗ್ ಲೀಕೇಜ್ ಅಂತೈತ್ ನೋಡ್ರಿ. ಸ್ಟೀರಿಂಗ್ ಕ್ಯಾಪ್ ಅಂತೂ ತೆಗೆದ್ಬಿಟ್ಟೆ ನೋಡ್ರಿ. ಪ್ಯಾಕಿಂಗ್ ಹೆಂಗ್ ಕಟ್ ಆಗಿ ಹೊರಗೆ ಬಂದ್ಬಿಟ್ಟೈತ್ ನೋಡ್ರಿ. ಸ್ಟೀರಿಂಗ್ ಪ್ಯಾಕಿಂಗ್ ಹಾಕಿ ಕ್ಯಾಪ್ ಅಂತೂ ಫಿಟ್ ಮಾಡಿಬಿಟ್ಟೆ ನೋಡ್ರಿ. ಈ ಗಾಡಿ ಕೆಲಸ ಅಂತೂ ಫುಲ್ ಓಕೆ ಆಗ್ಬಿಟ್ಟೈತಿ ನೋಡ್ರಿ. ಲಾಗ್ ಸ್ಟಾರ್ ಲೈಕ್ ಅಂಡ್ ಫಾಲೋ ಮಾಡ್ರಿ. ಅದರ್ ಶೇರ್ ಮಾಡ್ರಿ. ನೆಕ್ಸ್ಟ್ ಲಾಗ್ ದಾಗ ಸಿಗೋಣ. ಲಗಾನ ಫಾಲೋ ಬಟನ್ ಒಂದು ಹೊಡೆದ್ಬಿಡ್ರಿ ಮತ್ತೆ.